ಇಲ್ಲಿ ನಾನು 5 ಬೋರ್ ಹಾಕ್ಸಿದ್ದೀನಿ ಇಲ್ಲಿ. ನೀರ್ ಇಲ್ದಿದ್ದಕ್ಕೆ ಇಷ್ಟು ಬಾಧೆ ಬೀಳ್ತಾ ಇರೋದು ಇಲ್ಲಿ. ಹೌದಾ? ಆ ಲೆಕ್ಕ ತಗೊಂಡ್ರೆ ನಿಮ್ಗೆ 2 ಲಕ್ಷ ಇದ್ರಲ್ಲಿ ನೀರ್ ಸಿಕ್ಕಿದ್ರು ಅದು ನಾಳೆ ದಿವಸ ಎಷ್ಟ್ ದಿವಸ ಲೈಫ್ ಇರುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಇಲ್ಲ, ಮಳೆಗಾಲದಲ್ಲಿ ಬರ್ತದೆ ನೀರು, ಬೇಸಿಗೆನ ಮಳೆ ಬರಲ್ಲ ನೀರು. ಇದು ಹೆಚ್ಚು ಕಮ್ಮಿ ಇದು ಮಾರ್ಚ್ ಅಲ್ಲಿ ಮಳೆ ತೋಟ ಗೊಬ್ಬರ ಹಾಕಿದ್ರಲ್ಲ, ಆ ಗೊಬ್ಬರ ನೀರೆಲ್ಲ ಇಲ್ಲೇ ಬರ್ತದೆ. ನಮ್ ತೋಟದಾಗಿರುವಂತ 2 ಎಕರೆ 3 ಎಕರೆ ನೀರೆಲ್ಲ ಇದು ಸೇಕರಣೆ ಆದ್ರೆ ಇಲ್ಲಿ ನೀರ್ ತಾನೆ ನಮ್ದು ಜಮೀನಾಗ ಏನ್ ಕಡಿಮೆ ಇದು ಬಂದ್ರು ಕೂಡ ನಮ್ಗೆ ಯೂಸ್ ಆಗ್ತದೆ. ಇಲ್ಲ 5 ಎಕರೆ ಮಾಡತ್ತಾಗ 10 ಎಕರೆ ತೋಟ ಮಾಡ್ಬೋದು. 5 ಎಕರೆ ಮಾಡತ್ತಾಗ 10 ಎಕರೆ ಮಾಡುವುದು. ಈ ತೊಟ್ಟಿನ ತುಂಬಿ ನೋಡ, ಆ ತೊಟ್ಟಿನಕ್ಕೆ ಹೋಗಿ ಅಲ್ಲಿಂದ ಆಚೆ ಹೋಗ್ಬೇಕು. ಆ ರೀತಿ ಫಸ್ಟ್ ಮಣ್ಣು ಇದ್ರಲ್ಲಿ ಫಿಲ್ಟರ್ ಆಗಿ ಅಲ್ಲಿ ಫಸ್ಟ್ ಅಲ್ಲಿ ಫಿಲ್ಟರ್ ಆಗ್ತದೆ. ಒಂದ್ 3 ಅಡಿ ಮಡಗಿದ್ದೀನಿ, ಆಮೇಲೆ ತೊಟ್ಟಿಗೆ ಬರ್ತದೆ. ತೊಟ್ಟಿಯಿಂದ ಮುಖಾಂತರವಾಗಿ ತಿರ್ಗಾ ಇದಕ್ ಬಂದು ಇದರಿಂದ ಮತ್ತೆ ಇದಕ್ ಬರ್ಬೇಕು. ಆಗ ಇದ್ರಲ್ಲೂ ಮಣ್ಣು ನಿಂತ್ಕೊಂತದೆ, ಒಳ್ಳೆ ನೀರ್ ಅದಕ್ಕೆ ಬರ್ತದೆ. ಅಲ್ಲಿಂದ ಮೋಟ್ರಿಕ್ ಸ್ಟಾರ್ಟ್ ಮಾಡಿ ಹೊಡಿತೀವಿ. ಇದರಿಂದ ನೀವು ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ? ಅಲ್ಲಿಗೊಂದು ಮೋಟ್ರ್ ಇದೆ, ಚಿಕ್ಕದೊಂದು ಮೋಟ್ರು, ಅದರಿಂದ ಎತ್ತಿದ್ದು. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ, ಕೃಷಿನಲ್ಲಿ ಸಾಮಾನ್ಯವಾಗಿ ನಮ್ಗೆ ಬೇಕಾಗಿರೋದೇನೋ ನೀರಾವರಿ ಅಂದ ತಕ್ಷಣ ಈಗ ಬೋರ್ವೆಲ್ ಅಲ್ಲಿ ಬೇಜಾನ್ ಕೆಲವು ಕಡೆ ಕರಾವಳಿ ಪ್ರದೇಶದಲ್ಲಿ ತಗೊಂಡ್ರೆ ಕರಾವಳಿ ಅಂತಲ್ವ, ಈಗ ಮಲೆನಾಡು ಪ್ರದೇಶದಲ್ಲಿ ತಗೊಂಡ್ರೆ ಅಂತರ್ಜಲ ಡ್ಯಾಮ್ಗಳಲ್ಲಿ ತುಂಬಾ ನೀರಿರುತ್ತೆ. ಈ ಬಯಲುಸೀಮೆನಲ್ಲಿ ಅಂದ್ರೆ ಬಯಲುಸೀಮೆ ಅಂದ್ರೆ ನಮ್ಮ ಕೋಲಾರದಲ್ಲಿ ಮೊದಲೇ ಬರದ ನಾಡು, ಚಿನ್ನದ ನಾಡು ಜೊತೆಯಲ್ಲಿ ಬರದ ನಾಡು ಅನ್ನೋ ಟ್ಯಾಗ್ ಲೈನ್ ಅಂಟ್ಕೊಂಡಿದೆ. ಅದು ನಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ. ನೀರಿಗೆ ತುಂಬಾ ಸಮಸ್ಯೆ. ಆ ಕೃಷಿನಲ್ಲಿ ಒಂದು ನೀರನ್ನ ಯಾವ ರೀತಿ ಶೇಖರಣೆ ಮಾಡಬೇಕು, ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅಂದ್ಬಿಟ್ಟು ರವಿ ಸರ್ ಅಂದ್ಬಿಟ್ಟು ನಮ್ಮ ಫಾರ್ಮರ್ ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿನಲ್ಲಿ ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡಿದ್ದಾರೆ ಅಂದ್ರೆ, ಇದ್ರಲ್ಲಿ ಫಸ್ಟ್ ಮೇನ್ ಬರ್ತಕ್ಕಂಥದ್ದು ರೈನ್ ಹಾರ್ವೆಸ್ಟಿಂಗ್ ಮಾಡಿ ಯಾವ ರೀತಿ ನೀರನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂದ್ರೆ, ಇದು ಫ್ಯೂಚರ್ಗೂ ಅಷ್ಟೇ ತುಂಬಾ ಉಪಯೋಗ. ಎಲ್ಲ ರೈತರು ಈ ತರ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ನೀರಿನ ಸಮಸ್ಯೆ ಕೃಷಿನಲ್ಲಿ ಕಂಡು ಬರೋದಿಲ್ಲ ಅಂತ ಹೇಳ್ಬೋದು. ಅವರು ಯಾವ ರೀತಿ ನೀರಿನ ಸಂರಕ್ಷಣೆ, ಅದ್ರಲ್ಲಿ ಮಳೆ ನೀರಿನ ಸಂರಕ್ಷಣೆ ಮಾಡಿದಾರೆ ಅಂತ ನೇರವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಅದೇ ಕೃಷಿನಲ್ಲಿ ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಸರ್. ನಾವು ಬಂದಿದ್ದ ಉದ್ದೇಶನ ಬೇರೆ, ಕೃಷಿನಲ್ಲಿ ಕ್ಯಾಪ್ಸಿಕಮ್ ಕೃಷಿ ವಿಡಿಯೋ ಮಾಡೋಣ ಅಂತ. ನಿಮ್ಮ ನೀರಿನ ಇದನ್ನ ನೋಡಿ, ಮೂಲ ನೋಡಿ ಅಂದ್ರೆ ಕೃಷಿ ಹೊಂಡಗಳು ನೋಡಿ ನಮ್ಗೆ ಇಂಟ್ರೆಸ್ಟ್ ಅನಿಸ್ತು. ಅದ್ರ ಬಗ್ಗೆ ನಮ್ ಜೊತೆ ಮಾಹಿತಿ ಹಂಚ್ಕೊಳ್ಳಿ ಸರ್. ಸರ್, ಈಗ ನಮ್ದು ಇಲ್ಲಿ ಒಂದು 4 ಎಕರೆ ಜಮೀನ್ ಇದೆ. ಆ 4 ಎಕರೆದಲ್ಲಿ ಒಂದ್ 2 ಎಕರೆ ಆರ್ಸಿ ಕಡೆ ಹೋಗ್ತದೆ. ಇನ್ನೊಂದ್ 2 ಎಕರೆ ನೀರ್ ಬಂದು ಇಲ್ಲಿ ಒಂದು ಡಂಪ್ ಮಾಡಿ ಹಾಗೆ ಹೇಳಿ. ಇಲ್ಲಿಗೆ ಬಂದು ಇಲ್ಲೊಂದು 3 ಅಡಿ ಹಳ್ಳ ಇಟ್ಟಿದ್ದೀನಿ. ಆ 3 ಅಡಿ ನಿಂತು ಆ ಬಾಳೆ ಗಿಡದನ್ನೇ ನಿಂತು ಈ ಕಡೆ ಇಲ್ಲಿ ತೊಟ್ಟಿಗೆ ಬಂದು ಈ ತೊಟ್ಟಿನ ಮುಖಾಂತರ ಹೋಗಿ ಇಲ್ಲಿ ಪೈಪ್ ಲೈನ್ ಹೋಗಿ ಈ ಕುಂಟೆನಿಂದ ಮತ್ತೆ ಅದಕ್ಕೆ ಹೋಗ್ಬೇಕು. ಇದರಲ್ಲಿ ಮಣ್ಣು ಎಲ್ಲ ನಿಂತು ಅಲ್ಲಿ ನಿಂತು ಮೇಲೆ ಇಲ್ಲಿ ಮಣ್ಣು ನಿಂತು ಹೋಗ್ಬೇಕು ಅಲ್ಲಿಗೆ. ಹಂಗೆ ನಡೀತಾ ಇದೆ ಸರ್. ಕಾರಣ ಏನಂದ್ರೆ, ಇದೇನ್ ಕಾರಣ ಅಂದ್ರೆ, ಈಗ ಇನ್ಲೈನ್ ಬಿಡ್ತಿರಲ್ಲ, ಆ ಗಸಿ ಮಣ್ಣು ಹೋಗ್ತದೆ ಅಂತ. ಒಂದು ತೊಟ್ಟಿನಿಂದ ಒಂದು ತೊಟ್ಟಿ, ಈ 2 ತೊಟ್ಟಿ ನಿಲ್ಸ್ಕೊಂಡ್ರೆ ಮಳೆಗಾಲದಲ್ಲಿ ಈಗ ಆಗಸ್ಟ್ ನಿಂದ ಹೇಳ್ಬೇಕಂದ್ರೆ ನಮಗೆ ಜನವರಿ ಗಂಟೆ ನೀರೇನೋ ಸಮಸ್ಯೆ ಇಲ್ಲ. 5 ಎಕರೆ ಮಾಡತ್ತಾಗ 10 ಎಕರೆ ತೋಟ ಮಾಡ್ಬೋದು. 5 ಎಕರೆ ಮಾಡತ್ತಾಗ 10 ಎಕರೆ ಮಾಡುವುದು. ಈ ತೊಟ್ಟಿನ ತುಂಬಿ ನೋಡ, ಆ ತೊಟ್ಟಿನಕ್ಕೆ ಹೋಗಿ ಅಲ್ಲಿಂದ ಆಚೆ ಹೋಗ್ಬೇಕು. ಆ ರೀತಿ ಫಸ್ಟ್ ಮಣ್ಣು ಇದ್ರಲ್ಲಿ ಫಿಲ್ಟರ್ ಆಗಿ ಅಲ್ಲಿ ಫಸ್ಟ್ ಅಲ್ಲಿ ಫಿಲ್ಟರ್ ಆಗ್ತದೆ. ಒಂದ್ 3 ಅಡಿ ಮಡಗಿದ್ದೀನಿ, ಆಮೇಲೆ ತೊಟ್ಟಿಗೆ ಬರ್ತದೆ. ತೊಟ್ಟಿಯಿಂದ ಮುಖಾಂತರವಾಗಿ ತಿರ್ಗಾ ಇದಕ್ ಬಂದು ಇದರಿಂದ ಮತ್ತೆ ಇದಕ್ ಬರ್ಬೇಕು. ಆಗ ಇದ್ರಲ್ಲೂ ಮಣ್ಣು ನಿಂತ್ಕೊಂತದೆ, ಒಳ್ಳೆ ನೀರು ಅದಕ್ಕೆ ಬರ್ತದೆ. ಅಲ್ಲಿಂದ ಮೋಟ್ರಿಕ್ ಸ್ಟಾರ್ಟ್ ಮಾಡಿ ಹೊಡಿತೀವಿ. ಇದರಿಂದ ನೀವು ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಅಲ್ಲಿಗೊಂದು ಮೋಟ್ರಿಕ್ ಇದೆ, ಚಿಕ್ಕದೊಂದು ಮೋಟ್ರು, ಅದರಿಂದ ಎತ್ತಿ ಇದಕ್ಕೆ ಡಂಪ್ ಮಾಡ್ಕೊತೀವಿ. ಆ ರೀತಿ ಅದು ಈಗೇನಿಕ್ಕಲ್ಲ, ಆ ನೀರ್ ಖಾಲಿ ಆದ್ರೆ ಮಾತ್ರ ಇದು ಕೊಡ್ಕೊಳೋದು ಅಷ್ಟೇ. ಸರ್, ಇದು ಸೈಜ್ ಅಳತೆ ಸರ್ ಇದು ಮಾಡಿರೋದು? ಇದು 26 ಮೀಟರ್, 26ಕ್ಕೆ 26 ಮಾಡಿದ್ದೀನಿ. ಇದು 21ಕ್ಕೆ 21 ಮಾಡಿದ್ದೀನಿ. ಇದು ಫಸ್ಟ್ ಲೈನ್. ಹೌದು, ಫಸ್ಟ್ ಲೈನ್. ಹೌದು ಸರ್. ಇದು ನೀವು ಈ ರೀತಿ ಮಾಡಿದೆ ಸರ್, ಉದ್ದೇಶ ನೀರ್ಗೆ ಏನಾದ್ರು ಕೊರತೆ ಇದೆ ಸರ್? ಕೊರತೆ ಇತ್ತು, ಈಗಿಲ್ಲ. ಒಂದು 2 ವರ್ಷದಿಂದ ಇಲ್ಲ, 2-3 ವರ್ಷದಿಂದ ಮೊದ್ಲಿತ್ತು. ಅದಕ್ಕೆ ನಾವು ಮಾಡಿ ಒಂದು 10 ವರ್ಷ ಆಗಿದೆ. 10 ವರ್ಷ ಆಗಿದೆ. 10 ವರ್ಷದಿಂದ ನಿಮ್ಗೆ ನೀರ್ ಸಮಸ್ಯೆ ಇಲ್ಲ ಇದು ಮಾಡ್ಕೊಂಡಿರೋದಕ್ಕೆ? ಆಗ್ಲೂ ಮಾರ್ಚ್ ಏಪ್ರಿಲ್ ತೊಂದ್ರೆ ಬರ್ತದೆ. ಹೋದ ವರ್ಷ ತೊಂದ್ರೆ ಬಂದಿತ್ತು, ಆಮೇಲೆ ಒಂದು ಬೋರ್ ಹಾಕೊಂಡ್ರಿ. ಈಗ ಸದ್ಯಕ್ಕೆ ಇದ್ರಿಂದ ತೊಂದ್ರೆ ಇಲ್ಲ, ನೀರ್ಗೇನು ನಡೀತಾ ಇದೆ. ನಿಮ್ ಕೃಷಿಗೆ ಸಾಕಷ್ಟು ಆಗ್ತದೆ. ಮಳೆಗಾಲದಲ್ಲಿ ಆಗಸ್ಟ್ ನಿಂದ ಜನವರಿ ಫೆಬ್ರವರಿ ಗಂಟ ಏನು ಯೋಚನೆ ಇಲ್ಲ ನೀರ್ಗ. ಬೇಸಿಗೆನಲ್ಲಿ ಸ್ವಲ್ಪ ಒಂದು ಮಳೆ ಹೊಡೆದ್ರೆ ತಿರ್ಗಾ ನೀರು 2 ತುಂಬಿದ್ರೆ ತಿರ್ಗಾ ಒಂದ್ 2 ಎಕರೆ ಎಕ್ಸ್ಟ್ರಾ ಮಾಡ್ಕೊಂಬೋದು, ಏನ್ ತೊಂದ್ರೆ ಇಲ್ಲ. ಇದನ್ನ ನಮ್ಮ ವೀಕ್ಷಕರು ಗಮನಿಸ್ಬೇಕು. ಇದು ನೀರಿನಲ್ಲಿ, ಕೃಷಿನಲ್ಲಿ ನೀರು ತುಂಬಾ ಇಂಪಾರ್ಟೆಂಟ್ ಅಲ್ಲ ಸರ್? ಇಲ್ಲ ಅಂದ್ರೆ ಕೃಷಿನೇ ಮಾಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇದರಿಂದ ಸರ್ ನಿಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು? ಅನುಕೂಲ ಆಗೋದು 100% ಆಗಿದೆ. ಈಗ ನೋಡಿ, ಅಲ್ಲಿಂದ 6 ಇಂಚ್ ಪೈಪ್ ಹಾಕಿದ್ದೀನಿ ಇಲ್ಲಿ, ಬೀಳ್ತಾ ಇದೆ 6 ಇಂಚ್ ಪೈಪ್. ಆ ಮೇಲ್ಗಡೆ ದಾರಿಯಲ್ಲಿ ಹೋಗೋ ವೇಸ್ಟೇಜ್ ನೀರ್ನ ತಂದಿದ್ದೀನಿ ಅಲ್ಲಿ. ಅದೊಂದು ಸಾರಿ ಅಲ್ಲಿ ಒಂದು ತೊಟ್ಟಿ ಮಾಡಿದ್ದೀನಿ, ಆ ನೀರ್ನ ಓಪನ್ ಮಾಡಿದ್ರೆ ಅತ್ತೊಂದು ಪೈಪ್ ಹಾಕಿದ್ದೀನಿ 6 ಇಂಚು. ಆಗ ಮಾಡಿದಾಗ ನಮ್ಗೆ ಒಂದು ₹1,00,000 ಖರ್ಚು ಎಕ್ಸ್ಟ್ರಾ ಬಂತು. ಪೈಪ್ ಹಾಕಿದ್ದು, ತೊಟ್ಟಿಗಳೆಲ್ಲ ಮಾಡಿದ್ದು. ಅದು ಓಪನ್ ಮಾಡಿದ್ರೆ 1 ಗಂಟೆ ಬಿಟ್ರೆ ಸಾಕು, ಎಲ್ಲ 1 ಗಂಟೆ ಮಳೆ ಹೊಡೆದ್ರೆ 2 ಕುಂಟೆ ತುಂಬಿಸ್ತೀನಿ. ಆ ಕಡೆ ನಿಮ್ ಜಮೀನಿಂದ ಆ ಕಡೆ ಬಂಡೆಗಳು ಇರೋಗಿದೆ? ಬಂಡೆನೂ ಇದೆ, ಆ ಬಂಡೆ ಮೇಲೆ ಬರೋ ನೀರ್ನೇ ಬಿಟ್ಟಿದ್ದೀನಿ ನಾನು. ಮಳೆ ನೀರ್ನ ನೀವು ಸುತ್ತಮುತ್ತ ಜಮೀನ ಹತ್ರ ಬೀಳೋ ಮಳೆ ನೀರ್ನ ವೇಸ್ಟ್ ಮಾಡದೆ ಶೇಖರಣೆ ಮಾಡಿಸ್ತೀನಿ.
ರೈನ್ ಹಾರ್ವೆಸ್ಟಿಂಗ್ ಇದನ್ನ ಸಾಮಾನ್ಯವಾಗಿ ನಮ್ಮ ಸರ್ಕಾರಗಳು ಹೇಳ್ಕೊಂತ ಇರ್ತಾರೆ. ಸರ್ ರೈನ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಸರ್ಕಾರದಿಂದ ನಿಮ್ಗೆ ಏನೋ ಸಹಾಯ ಸಿಕ್ಕಿದೆ ಏನು ಬಂದಿಲ್ಲ, ಹಾ. ಇವಾಗ ಏನು ಮಾಡಿಲ್ಲ, ಅವ್ರು ನಮ್ಮ ಕೊಟ್ಟಿಲ್ಲ, ಮುಟ್ಟಾಳ ಮಾಡ್ಸಿಲ್ಲ. ಸರ್ಕಾರಗಳು ನೋಡ್ತಾರೆ ಈಗ ರೈತರಿಗೆ ಅಷ್ಟು ಇಷ್ಟು ಅಂತ ಹೇಳ್ತಾರೆ, ಲಾಸ್ಟ್ ಅಲ್ಲಿ ಇದಕ್ಕೆಲ್ಲ ಅನುಕೂಲ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ? ಮಾಡಿದ್ರೆ ಮಾಡ್ಬೋದು, ಅವ್ರು ಮಾಡ್ತಾ ಇಲ್ವೇ? ಹೌದು, ಅವ್ರು ಮಾಡ್ತಾ ಇಲ್ವೇ ಅವರು? ವೇಸ್ಟ್ ಬಡಿ ಸರ್ಕಾರ. ಅವ್ರು ಮಾಡ್ತಾ ಇಲ್ಲ. ಸರ್ಕಾರಗಳು ನಂಬಿಕೊಳ್ದೆ ನಿಮ್ಗೆ ಅನುಕೂಲ ಆಗ್ತಕ್ಕಂತ ಸ್ವಂತವಾಗಿ ನಾವೇ ಮಾಡ್ಕೊಂಡಿರೋದು ಇದು. ಖರ್ಚು ಎಷ್ಟು ಬಂದಿದೆ ಸರಿ 2 ಹಳ್ಳಿಗಳು ಮಾಡೋದಕ್ಕೆ ಮತ್ತೆ ಇದಕ್ಕೆಲ್ಲ ನಿಮ್ಗೆ? ಸರ್ ಏನಿಲ್ಲ, ಪೇಪರ್ಗೆ ಇದಕ್ಕೊಂದು 80,000 ರೂಪಾಯಿ ಪೇಪರ್ ಇದು, ಇದಕ್ಕೊಂದು 50,000 ರೂಪಾಯಿ ಪೇಪರ್ ಇದಕ್ಕೆ ಅಷ್ಟೇ. ಒಂದ್ ಎಲ್ಲಾ ಖರ್ಚೆಲ್ಲ ಒಂದ್ 2 ಲಕ್ಷ ಖರ್ಚು ಬಂದಿದೆ ಅಷ್ಟೇ. ಎಲ್ಲ ಟೋಟಲ್ ಆಗಿ 2 ಗುಂಟೆ ಮಾಡಿದಕ್ಕೆ 2 ಲಕ್ಷ ಖರ್ಚು ಬಂದಿದೆ. ಈಗ ಸರ್ ನಮ್ಮ 2 ಲಕ್ಷ ಅಂತ ಹೇಳ್ತೀರಾ, ಇದು ನಿಮ್ಗೆ ಈಗ ಅಮೃತ ಇದ್ದಾಗೆ ನೀರು, ಮಳೆ ನೀರು ಶೇಖರಣೆ ಮಾಡ್ಕೊಂಡಿರೋದು. ನಾವೊಂದು ಬೋರ್ವೆಲ್ ಹಾಕೋದಿಕ್ಕೇನೆ 2 ಲಕ್ಷ ಸಾಕಾಗೋದು. 2 ಲಕ್ಷ ಅಲ್ಲ, ಇನ್ನ ಜಾಸ್ತಿನೇ ಆಗತ್ತದೆ. 3.5 ಲಕ್ಷ ಬೇಕು, 1,500 ಅಡಿ ಹೊಡಿಬೇಕಂದ್ರೆ. ಬರೀ ಬೋರ್ವೆಲ್ ಮೋಟ್ರು, ಕೇಬಲ್, ಪೈಪ್ ಎಲ್ಲ ಅಂದ್ರೆ ಇನ್ನ ಜಾಸ್ತಿ. ಇಲ್ಲಿ ನಾನು 5 ಬೋರ್ ಹಾಕ್ಸಿದ್ದೀನಿ, ಇಲ್ಲಿ ನೀರ್ ಇಲ್ದಿದ್ದಕ್ಕೆ ಇಷ್ಟು ಬಾಧೆ ಬೀಳ್ತಾರದು ಇಲ್ಲಿ. ಹೌದಾ? ಆ ಲೆಕ್ಕ ತಗೊಂಡ್ರೆ ನಿಮ್ಗೆ 2 ಲಕ್ಷ ಇದ್ರಲ್ಲಿ ನೀರ್ ಸಿಕ್ಕಿದ್ರು ಅದು ನಾಳೆ ದಿವಸ ಎಷ್ಟ್ ದಿವಸ ಲೈಫ್ ಇರುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಇಲ್ಲ, ಮಳೆಗಾಲದಾಗ ಬರ್ತದ ನೀರು, ಬೇಸಿಗೆನ ಮಳೆ ಬರಲ್ಲ ನೀರು. ಇದು ಹೆಚ್ಚು ಕಮ್ಮಿ ಇದು ಮಾರ್ಚ್ ಅಲ್ಲಿ ಮಳೆ ಬಿದ್ಬಿಟ್ರೆ, ಮಾರ್ಚ್ ಏಪ್ರಿಲ್ ಮಳೆ ಬಿದ್ಬಿಟ್ಟು 2 ಗುಂಟೆ ತುಂಬುತ್ತಾವಲ್ಲ ತಿರ್ಗಾ. ಮತ್ತೆ ನೀನ್ ಮಾರ್ಚ್ ಏಪ್ರಿಲ್ ಆಗಿ 2 ಎಕರೆ ಮಾಡ್ತೀರಲ್ಲ ಬೋರ್ ನೀರ್ಗೆ, ಇನ್ನೊಂದ್ ಎಕರೆ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ಬೋದಲ್ಲ. ಕುಂಟೆ ತಾನೇ ಇರ್ತದೆ. ಹೌದು, ಒಂದ್ಸರಿ ಬಂಡವಾಳ 10 ವರ್ಷ ಇದೆ. ಅಕಸ್ಮಾತ್ ನಿಮ್ಗೆ ನೀರಿನ ಕೊರತೆ ಕಂಡು ಬಂದ್ರೆ ಕನಿಷ್ಠ ಪಕ್ಷ ಒಂದ್ ಅರ್ಧ ಜಮೀನಾದ್ರೂ ಬೆಳೆ ಮಾಡ್ಕೊ, ಅರ್ಧ ಜಮೀನ್ ಮಾಡ್ಕೊಂಡು ಆಗಿಲ್ಲ ಅಂದ್ರು 2 ಎಕರೆ ಕಂಪಲ್ಸರಿ ಮಾಡ್ಕೊಂಬೋದು. ಹೌದು ಸರ್, ಇದು ನಮ್ಮ ವೀಕ್ಷಕರಿಗೆ ಗಮನಿಸಿ. ಇಲ್ಲಿ ಇದು ನೀರು ಸ್ಟಾಕ್ ಮಾಡೋದು, ಇದು ಕೇವಲ ಮಳೆ ನೀರಲ್ಲ, ಇದು ಅಮೃತಕ್ಕೆ ಸಮಾನ ಅನ್ಬೋದು. ಯಾಕೆಂದ್ರೆ ಇದರಲ್ಲಿ ಸರ್ ಫ್ಲೋರೈಡ್ ಇರಲ್ಲ, ಒಂದ್ ಕೆಮಿಕಲ್ ಇರಲ್ಲ. ರೈನ್ ಹಾರ್ವೆಸ್ಟ್ ಮಾಡೋದ್ರಲ್ಲಿ ನಿಮ್ಗೆ 100% ಅಗ್ರಿಕಲ್ಚರ್ಗೆ ಇದು ಶೂಟಬಲ್ ಆಗೋ ನೀರು ಸರ್. ನೀವು ಔಷಧಿ ಸ್ಪ್ರೇ ಮಾಡೋದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ. ಯೂಸ್ ಮಾಡಬಾರ್ದು, ಬೋರ್ ನೀರೇ ಯೂಸ್ ಮಾಡ್ಬೇಕು ಯಾವಾಗ ಅಷ್ಟೇ. ಇವಾಗ ಮಳೆ ನೀರು ಯೂಸ್ ಮಾಡಿದ್ರೆ ಕೆಮಿಕಲ್ ಮಿಕ್ಸ್ ಆಗಲ್ಲ, ಅದ್ರಲ್ಲಿ ಅದು ಕೆಲಸ ಮಾಡಲ್ಲ, ಕಡಿಮೆ ಕೆಲಸ ಮಾಡೋದು ಮಾಡ್ತದೆ, ಕಡಿಮೆ ಕೆಲಸ ಮಾಡೋದು. ಬೋರ್ ನೀರು ತಗೊಳ್ಳೋದು ಉತ್ತಮ. ಕೆಲವ್ರು ನನಗೆ ಹೇಳಿದ್ರು ಸರ್, ಔಷಧಿ ಅಂಗಡಿಯವರು ಮಳೆ ನೀರಿದ್ರೆ ಯೂಸ್ ಮಾಡ್ಕೊಳ್ಳಿ, ಡಬಲ್ ರಿಸಲ್ಟ್ ಬರುತ್ತೆ. ಇಲ್ಲ, ಸುಳ್ಳು ಅದು. ಮಳೆ ನೀರು ಚೆನ್ನಾಗಿ ಕೆಲಸ ಮಾಡಲ್ಲ. ಸರಿ ಸರ್, ಈಗ ನಿಮ್ಮ ಅನಿಸಿಕೆ ಅನುಭವದ ಪ್ರಕಾರ ಎಲ್ಲ ಫಾರ್ಮರ್ಸ್ ಈ ರೀತಿ ಮಳೆ ನೀರಿನ ಸಂಗ್ರಹ ಸರ್, ನೀರಿದ್ರೆ ಅವಶ್ಯಕತೆ ಇಲ್ಲ. ಕಡಿಮೆ ನೀರು 1 ಇಂಚ್ 2 ಇಂಚ್ ನೀರ್ ಬರೋರಲ್ಲ ಮಾಡ್ಕೊಂಡ್ರೆ ಉತ್ತಮ. ಹೌದು ಸರ್, ಕೆಲವು ಕಡೆ ಬೋರ್ವೆಲ್ ಈಗ ನಾವು ಇಲ್ಲಿ ತೋಟ ಗೊಬ್ಬರ ಹಾಕಿದ್ರಲ್ಲ, ಆ ಗೊಬ್ಬರ ನೀರೆಲ್ಲ ಇಲ್ಲೇ ಬರ್ತದೆ. ನಮ್ ತೋಟದಾಗಿರುವಂತ 2 ಎಕರೆ 3 ಎಕರೆ ನೀರೆಲ್ಲ ಇಲ್ಲಿ ಸೇಕರಣೆ ಆದ್ರೆ ಇಲ್ಲಿ ನೀರ್ ತಾನೇ ನಮ್ದು ಜಮೀನಾಗ ಏನ್ ಕಡಿಮೆ ಇದ್ ಬಂದ್ರು ಕೂಡ ನಮ್ಗೆ ಯೂಸ್ ಆಗ್ತದೆ. ಹೌದು ಸರ್, ಈಗ ಜಮೀನ್ ಮೇಲ್ಮೈದಲ್ಲಿ ಫಲವತ್ತತೆನೆಲ್ಲ ಎಳ್ಕೊಂಬಂದ್ರು ಕೂಡ ಅಲ್ಲಿ ಮಣ್ಣು ಕುತ್ಕೊಂತೈತೆ. ಆ ಮಣ್ಣಿನ ತಿರ್ಗಾ ತೋಟ ಕೊಡಿತೀರಿ, ತಿರ್ಗಾ ಮತ್ತೆ ಅಲ್ಲಿಗೆ ಇದಾಗ್ತದೆ, ನೀರುನು ಫಲವತ್ತತೆ ಆಗುತ್ತೆ ಸರ್, ಆರಾಮಾಗಿ ಆಗ್ತದೆ. ಸರಿ ಸರ್, ಈ ಕೃಷಿ ಹೊಂಡದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ಸುಮ್ಮನೆ ನಮ್ಗೂ ಅಷ್ಟೇ ಸರ್. ನೀರು